ನಮಸ್ಕಾರ ಕರ್ನಾಟಕದ ಜನತೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಜಮಾ ಆಗ್ತಿಲ್ಲ ಅಂತ ನೀವು ಎಲ್ಲ ತುಂಬ ಯೋಚನೆ ಮಾಡ್ತಿದ್ರಿ. ಹಾಗಿದ್ರೆ ಚಿಂತೆ ಬಿಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ನಿಮಗೆ ಬಂದು ತಲುಪುತ್ತೆ ಅಂದ್ಬಿಟ್ಟಿದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಧಿಕೃತ ಮಾಹಿತಿನ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮಾಹಿತಿ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಎಲ್ಲರಿಗನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲಲ್ಲಿ ನಾವು ಏನೇ ಜಾಬ್ ಅಪ್ಡೇಟ್ಸ್ ಆಗಿರಲಿ, ವಿಡಿಯೋಸ್ ಅಥವಾ ಸ್ಕಾಲರ್ಶಿಪ್ ಅಥವಾ ಯಾವುದೇ ಯೋಜನೆಯ ಇನ್ಫಾರ್ಮೇಷನ್ ಆಗಿರಲಿ ಅಥವಾ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಏನಾದರೂ ಹಾಕಿದ್ರೆ ನಿಮಗೆ ಅದು ಬಂದು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆಲ್ಲ ಗೊತ್ತು, ಗೃಹಲಕ್ಷ್ಮಿ ಯೋಜನೆ ಇನ್ನು 2 ತಿಂಗಳಿನ ಬಾಕಿ ಇರುವ ಹಣ ಅಂದರೆ ಒಟ್ಟಿಗೆ 4,000 ರೂಪಾಯಿ ಇನ್ನು ಮಹಿಳೆಯರ ಕೈಗೆ ಸೇರಿಲ್ಲ. ಮುಂಚೆನೂ ಹಾಗೆ ಆಯಿತು. ಇನ್ನು ಜೂನ್ ಮತ್ತು ಆಗಸ್ಟ್ ತಿಂಗಳದನ್ನು 3 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಹಾಕಿದ್ರು. ಆ ಹಣ ಏನು ಇನ್ನು 80,000 ಮಹಿಳೆಯರು ಇನ್ನು ರಿಸೀವ್ ಮಾಡ್ಕೋಬೇಕಾಗಿದೆ. ಇನ್ನು 11ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಇನ್ನು 12 ಮತ್ತು 13ನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರು ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇನ್ನು ಹಣ ರಿಲೀಸ್ ಆಗಿಲ್ಲ ಇಲ್ಲಿವರೆಗೂ. ಏನು ಈ ಬಾಕಿ ಇರುವ 12 ಮತ್ತು 13ನೇ ಕಂತಿನ ಬಗ್ಗೆ ಗೃಹಲಕ್ಷ್ಮಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿನ ನೀಡಿದ್ದಾರೆ. ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್. ಮೊದಲಿಗೆ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಎಲ್ಲರಿಗೂ ಅನುಕೂಲವಾಗಿದೆ. ಈ ಯೋಜನೆಯಿಂದ ಬಂದ ಹಣದಿಂದ ಕೆಲವರು ತಮ್ಮ ಅಗತ್ಯದ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ಅಜ್ಜಿ ಊರಿಗೆ ಹೋಗಿ ಊಟ ಹಾಕ್ಸಿದ್ದಾರೆ. ಇದೆಲ್ಲ ನಾವು ನೋಡಿದೀವಿ. ಹೀಗೆ ಹಲವಾರು ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಸಹಾಯ ಆಗಿದೆ. ಇಷ್ಟೆಲ್ಲ ಸಹಾಯ ಆಗ್ತಿರುವ ಈ ಯೋಜನೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಯಾರ್ಯಾರೆಲ್ಲ ಒಂದು ಮಾಧ್ಯಮದಲ್ಲಿ ಆಪೋಸಿಟ್ ಪಾರ್ಟಿಗಳು ಟೀಕ್ಸಿದ್ರು ಅಂಥವ್ರಿಗೆ ಒಂದು ಗೃಹಲಕ್ಷ್ಮಿ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರನ ನೀಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆನ ನಾವು ಸ್ಟಾಪ್ ಮಾಡಲ್ಲ ಅಂದ್ಬಿಟ್ಟು. ಹಾಗೆ ಇನ್ನು ಆಗಸ್ಟ್ ತಿಂಗಳಿಂದ ಮತ್ತು ಜುಲೈ ತಿಂಗಳಿಂದ ಹಣನೂ ಕೂಡ ಇನ್ನು ಜಮಾ ಆಗಿಲ್ಲ. ಈ ಕುರಿತಾಗಿಯೂ ಕೂಡ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಈಗಾಗಲೇ ಹಲವು ಬಾರಿ ಗೃಹಲಕ್ಷ್ಮಿ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತಿದ್ದೇನೆ. ಗೃಹಲಕ್ಷ್ಮಿಯ ಹಣ ನಿತ್ಯ ಸತ್ಯ ನಿರಂತರ ಎಂದ್ಬಿಟ್ಟು ಹೇಳಿದ್ದಾರೆ. ಕಳೆದ 2 ತಿಂಗಳಿಂದ ಜಮಾ ಆಗದ ಹಣನೂ ಒಂದೇ ಬಾರಿಗೆ ನಾವು ಅಕೌಂಟ್ಗೆ ಜಮಾ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಏನು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ 3 ತಿಂಗಳ ಹಿಂದೆನೇ ಅಷ್ಟೇ ಅರ್ಜಿ ಹಾಕಕ್ಕೆ ಅವಕಾಶನ ನೀಡಲಾಗಿತ್ತು. ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಬಾಕಿ ಇರುವ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಯೋಜನೆನ ನಿಲ್ಲಿಸಲ್ಲ. ಬಾಕಿ ಇರುವ ಹಣನ ನಾವು ಜಮಾ ಮಾಡೇ ಮಾಡ್ತೀವಿ ಮುಂದಿನ ತಿಂಗಳು ಅಥವಾ ಈ ತಿಂಗಳು. ಬಟ್ ಯಾವುದೇ ಕಾರಣಕ್ಕೂ ನಾವು ಯೋಜನೆಯನ್ನ ಸ್ಟಾಪ್ ಮಾಡಲ್ಲ ಅಂದ್ಬಿಟ್ಟು ತಿಳಿಸಿದ್ದಾರೆ. ಯಾರ್ಯಾರೆಲ್ಲ ವರಿ ಮಾಡಿದ್ರಿ ಹಣ ಬಂದಿಲ್ಲ ಅಂತ, ಮೇ ಬಿ ಸೆಪ್ಟೆಂಬರ್ 3ನೇ ವಾರದಿಂದನೇ ಹಣನ ರಿಲೀಸ್ ಮಾಡ್ತಾರೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಹೇಗೆ 11ನೇ ಕಂತಿನ ಹಣನ ರಿಲೀಸ್ ಮಾಡಿದ್ರು. ಹೋಪ್ನ ಕಳ್ಕೊಬೇಡಿ ಅಂತ ಹೇಳ್ತಾ, ಏನೇ ಒಂದು ಚೇಂಜಸ್ ಇತ್ತು ಅಥವಾ NPCI ಅಪ್ಡೇಟ್ ಅಥವಾ EKYC ಅಪ್ಡೇಟ್ ಇದ್ರೆ ಮಾಡಿಸಿ. ಮುಂದೆ ನಿಮಗೆ ಯಾವುದೇ ಒಂದು ಅಡೆತಡೆ ಇಲ್ದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇಷ್ಟು ಹೇಳ್ತಾ, ನೀವಿನ್ನ ನಮ್ಮ ಚಾನಲ್ಗೆ ಮಾಹಿತಿ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.